ತಾಲೂಕು ಮಾವು ಬೆಳೆಗಾರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇವತ್ತಿನ ದಿವಸ ಸಾಕಷ್ಟು ಜನರು ರೈತರೆಲ್ಲ ಸೇರಿ ಜೀವನೋಪಾಯಕ್ಕಾಗಿ ನಮ್ಮ ಜಿಲ್ಲೆಯಲ್ಲಿ ಶ್ರೀನಿವಾಸಪುರ, ಮುಳಬಾಗಿಲು ಮತ್ತೆ ಅದು ಬಿಟ್ಟ ಮೇಲೆ ನಮ್ಮ ಮೂರನೇದಾಗಿ ನಮ್ಮ ಕೆಜಿಎಫ್ ತಾಲೂಕಲ್ಲಿ ಕೂಡ ಬಹುಮುಖ್ಯವಾಗಿ ಏನು ನಮ್ಮ ಹೈನುಗಾರಿಕೆ ಅದ್ರ ಜೊತೆಗೆ ತೋಟಗಾರಿಕೆ ಬೆಳೆಗಳಲ್ಲಿ ಬಹುಮುಖ್ಯವಾಗಿ ಮಾವು ಬೆಳೆಯನ್ನ ಅವರು ಜೀವನೋಪಾಯ ಮಾಡ್ತಾ ಇದ್ದಾರೆ. ಪ್ರಸ್ತುತ ವರ್ಷ ಬಂದ್ಬಿಟ್ಟು ಲಾಸ್ಟ್ ಇಯರ್ ಬಂದು ಸುಮಾರು ಮಳೆ ಆಯಿತು. ಮತ್ತೆ ಲಾಸ್ಟ್ 2024 ಅಲ್ಲಿ ಬಂದ್ಬಿಟ್ಟು ಈ ವರ್ಷ ಅಂದ್ರೆ ಮುಂದಿನ ವರ್ಷ ಬಂದ್ಬಿಟ್ಟು ಮಳೆ ಕೊರತೆಯಿಂದಾಗಿ ಜನವರಿಯಲ್ಲಿ ಬರುವಂತಹ ಹೂ ಬಂದ್ಬಿಟ್ಟು ಫೆಬ್ರವರಿಯಲ್ಲಿ ಬಂತು. ಆದ ಕಾರಣ ಮತ್ತೆ ಮಾರ್ಚ್ ತಿಂಗಳಿಂದ ಕೂಡ ಒಂದೇ ಬರಗಾಲದಿಂದ ಹೇಳಿ ಇವತ್ತು ಎಲ್ಲ ಫುಲ್ ಕ್ರಾಪ್ಸ್ ಲಾಸ್ ಆಗ್ತಾ ಇದೆ. ಸರಿಸುಮಾರು 80ರಿಂದ 90% ರಷ್ಟು ಕ್ರಾಪ್ ಲಾಸ್ ಆಗಿದೆ. ಆದ ಕಾರಣ ಬಂದ್ಬಿಟ್ಟು ಏನು ನಮ್ಮ ರೈತರಿಗೆ ರಾಜ್ಯ ಸರ್ಕಾರದ ವತಿಯಿಂದ ನಷ್ಟ ಪರಿಹಾರ ವಿತರಿಸಬೇಕಂತ ಹೇಳಿ ನಾವು ಇವತ್ತು ದಿವಸ ಮನವಿ ಕೊಡೋದಕ್ಕೆ ಇವತ್ತು ಇಲ್ಲಿ ಬಂದಿದ್ದೀವಿ. ನಮಗೆ ಬಹುಮುಖ್ಯವಾಗಿ ನಮ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ 4,000-5,000 ಕುಟುಂಬ ಇದ್ರ ಮೇಲೆ ಜೀವನೋಪಾಯಕ್ಕಾಗಿ ಮಾಡ್ತಾ ಇದ್ದಾರೆ. ಸರಿಸುಮಾರು ಒಂದು 6,000 ಹೆಕ್ಟೇರ್ ಅಷ್ಟು ಮಾವು ನಮ್ಮ ಕೆಜಿಎಫ್ ತಾಲೂಕಿನಲ್ಲಿದೆ. ಸುಮಾರು ಅಂದ್ರೆ ಶೇಕಡ 90%, 80 to 90% ನಷ್ಟ ಆಗಿದೆ. 70% ಫಸಲೇ ಬಂದಿಲ್ಲ. ಬಹುಮುಖ್ಯವಾಗಿ ಇನ್ನೊಂದು ಏನಂತ ಹೇಳಿದ್ರೆ, ಬಂದಿರೋ ಹೂವಕ್ಕೂ ಕೂಡ ಟ್ಯಾಂಕರ್ ಮುಖಾಂತರ ಪಾಪ ಸಾಕಷ್ಟು ಇಲ್ಲಿರುವಂತ ರೈತರೆಲ್ಲ ಕೂಡ ಟ್ಯಾಂಕರ್ ಮುಖಾಂತರ ನೀರು ತಂದು, ಅಂದ್ರೆ ಒಂದು ಟ್ಯಾಂಕರ್ ಬಂದ್ಬಿಟ್ಟು 700-800 ರೂಪಾಯಿ ಆಗಿದೆ. ಒಂದೊಂದು ಎಕರೆಗೆ ಸುಮಾರು 10,000-15,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಅದು ಖರ್ಚು ಮಾಡಿರುವಂತ ಇನ್ವೆಸ್ಟ್ಮೆಂಟ್ ರಿಟರ್ನ್ ಆಗ್ತಾ ಇಲ್ಲ. ಅದು ಮೇನ್ ಪ್ರಾಬ್ಲಮ್. ಅದು ಬೇರೆ ಈಗ ಗೊತ್ತಿರೋರಂಗೆ ಯಾರೇ ಕೂಡ ನಮ್ಮ ತೋಟಗಾರಿಕೆ ಅಧಿಕಾರಿಗಳಾಗಿರ್ಬಹುದು, ಯಾರೇ ಕೂಡ ತಂಡ ಬಂದು ನೋಡಿದ್ರೆ ಕೂಡ ಸರಿಸುಮಾರು ಶೇಕಡ 50% ಭಾಗ ಮರಗಳೆಲ್ಲ ಒಣಗೋಗ್ತಾ ಇದೆ. ಮಾವು ರೈತರ ಪರವಾಗಿ ಒತ್ತಾಯ ಮಾಡ್ತಾ ಇದೀವಿ. ಕನಿಷ್ಠ ಪಕ್ಷ ಅಂದ್ರೆ ಕೂಡ ಎಕರೆಗೆ 30,000 ರೂಪಾಯಿ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ವಿ. ಬಹುಮುಖ್ಯವಾಗಿ ಕೂಡ ಇವತ್ತಿನ ದಿವಸ ನಮ್ಮ ತಹಸೀಲ್ದಾರ್ ಮುಖಾಂತರ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಕೂಡ ಮನವಿ ಕೊಡ್ತಾ ಇದ್ವಿ. ಇದು 1 ವೀಕ್ ಅಂದ್ರೆ ಸರಿಸುಮಾರು 1 ವಾರ ವೇಟ್ ಮಾಡ್ತೀವಿ. ಮತ್ತೆ ಏನು ನಮಗೆ ರೆಸ್ಪಾನ್ಸ್ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ಶ್ರೀನಿವಾಸಪುರದವರು ಜಿಲ್ಲಾ ಮಾವು ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಮತ್ತು ಕೆಜಿಎಫ್ ಸಂಯುಕ್ತ ಆಶ್ರಯದಲ್ಲಿ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಹೋಗ್ಬಿಟ್ಟು ಹಕ್ಕೊತ್ತಾಯ ಮಾಡ್ತೀವಿ ಅಂತ ತಮ್ಮ ಮುಖಾಂತರ ತಿಳಿಸ್ತಾ ಇದ್ವಿ. ಎಲ್ರಿಗೂ ನಮಸ್ಕಾರ. ಜಿಲ್ಲೆ ಅಂದ್ರೆ ಶ್ರೀನಿವಾಸಪುರ ಮಾತ್ರ ಮಾವು ಅಂತಾರೆ, ಅದು ಸರಿ. ಅದೇ ರೀತಿ ನಮ್ಮ ಮುಳಬಾಗಿಲು ತಾಲೂಕು ಕೂಡ ಮಾವು ಬೆಳೆಗಾರರು ಮಾವು ಇದೆ ಅಂತ ನಿಮ್ಗೆ ಅಂತ ಎಲ್ರಿಗೂ ರೈತರು ಕೂಡ ಇವಾಗ ಗೊತ್ತಾಗ್ತಾ ಇದೆ. ಇಲ್ಲಿ ಸ್ವಲ್ಪ ಇನ್ನ ಮಾವಿನ ಬಗ್ಗೆ ಹೆಚ್ಚು ಅವೇರ್ನೆಸ್ ಸ್ವಲ್ಪ ಕಡಿಮೆ ಇತ್ತು, ಇವಾಗ ಕಾಲಕ್ರಮೇಣ ಸರ್ ಈ ಸಲ 70% ಯಾವುದೇ ರೈತರಿಗೆ ಫಸಲೇ ಬಂದಿಲ್ಲ, ಹೂವು ಬಂದಿಲ್ಲ, ಮಳೆ ಇಲ್ಲ, ಏನು ಇಲ್ಲ. ಇವಾಗ ಲೇಟ್ ಆಗಿ ಬಂದಿರೋ ತುಂಬಾ ಹಲವಾರು ರೋಗ ಸ್ವಲ್ಪ ಇದಾಗಿ ಅದರಲ್ಲಿ ಈ ಔಷಧಿ ಮಾಡಿ ಉಳಿಸ್ಕೊಂಡಿರೋ ರೈತರು ಟ್ಯಾಂಕರ್ ಮೂಲಕ ನೀರ್ ಹಾಕಿದ್ದಾರೆ, ಬೋರ್ವೆಲ್ ಮೂಲಕ ನೀರು ಒಯ್ದು ಲಕ್ಷಾಂತರ ಖರ್ಚು ಮಾಡಿದ್ದಾರೆ ಇರೋ ಫಸಲು ಉಳಿಸ್ಕೋಬೇಕು ಅಂತ. ಅಷ್ಟಾದ್ರೂ ಒಂದ್ಸಲ ಅಲ್ಲಿಕಲ್ಲು ಮಳೆಗೆ ಎಲ್ಲ ಹೋಗ್ಬಿಡತ್ತೆ, ಒಂದ್ಸಲ ಬೇಸಿಗೆ ಗುದ್ರು ಹೋಗ್ತಾ ಇದೆ. ಇಷ್ಟೆಲ್ಲ ಕಷ್ಟಗಳಲ್ಲಿನೂ ಈ ಸಲನು ಕೆಜಿಎಫ್ ತಾಲೂಕಲ್ಲಿ ರೈತರು ಬೆಳೆ ಬೆಳೆದಿದ್ದಾರೆ ಮಾವು. ಆದ್ರೆ ನಮ್ಮ ಸರ್ಕಾರ ಬಂದ್ಬಿಟ್ಟು ಎಲ್ಲ ನಮ್ಮ ಇವ್ರಿಗೆಲ್ಲ ಪರಿಹಾರ ಇದೆ, ಮಾವಿನಿಗೆ ಪರಿಹಾರ ಇಲ್ಲ ಅನ್ನೋ ನಮ್ಗೆ ಗೊತ್ತಾಗ್ತಾ ಇದೆ. ಮಾವು ಕೂಡ ರೈತರೇ ಬೆಳೆದಿರೋದು, ಮಾವು ಕೂಡ ನೆಲದಲ್ಲೇ ಬೆಳೆದಿರೋದು. ಬೇರೆ ಬೆಳೆಗಳೆಲ್ಲ 6 ತಿಂಗಳಿಗೋ 4 ತಿಂಗಳಿಗೋ ಬೆಳೆದು ಏನೋ ಜೀವನಾಂಶ ಮಾಡೋರು ಇದಾರೆ. ಇದು ವರ್ಷಕ್ಕೆ ಒಂದೇ ಸಲ ಬರೋದು. ದಯವಿಟ್ಟು ನಮ್ಮ ಸರ್ಕಾರನ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರು ಎಲ್ಲಾ ರೈತರ ಪರವಾಗಿ ಕನಿಕರಿಗೆ ಹೆಕ್ಟೇರ್ಗೆ 30,000ದಿಂದ 40,000 ರೂಪಾಯಿ ಪರಿಹಾರ ಕೊಡಬೇಕು. ಶ್ರೀನಿವಾಸಪುರದಲ್ಲೇ ನಮ್ಮ ಇಡೀ ಜಿಲ್ಲೆಯಲ್ಲಿರೋ ಎಲ್ಲಾ ಮಾವು ಬೆಳೆಗಾರರನ್ನ ಮಾವು ರೈತರನ್ನ ಕಾಪಾಡಬೇಕು. ಮತ್ತೆ ಅವರು ಅದೇ ಮಾವನ್ನ ತೆಗಿದೀರಾ ಇರ್ಬೇಕು ಅಂದ್ರೆ ಈ ಸಲ ರೈತರನ್ನ ಕೈ ಹಿಡಿಬೇಕು ಮಾವು ಬೆಳೆಗಾರನ ಅಂತ ನಾವು ಸರ್ಕಾರಕ್ಕೆ ಮಾನ್ಯ ತಹಶೀಲ್ದಾರ್ ಮುಖಾಂತರ ಒತ್ತಾಯಿಸ್ತಾ ಇದೀವಿ. ಸರ್ ತಾಲೂಕು ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘ ಕೆಜಿಎಫ್, ಮಾನ್ಯ ತಹಸೀಲ್ದಾರರು ಕೆಜಿಎಫ್ ತಾಲೂಕು ಕೆಜಿಎಫ್. ವಿಷಯ: ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮಾವು ಬೆಳೆಗಾರರಿಗೆ ನಷ್ಟ ಪರಿಹಾರ ವಿತರಿಸುವ ಬಗ್ಗೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಜಿಎಫ್ ತಾಲೂಕು ಹಾಗೂ ಕೋಲಾರ ಜಿಲ್ಲೆಯಾದ್ಯಂತ ಪ್ರಕೃತಿ ವಿಕೋಪದ ಬಿಸಿಲಿನ ತಾಪಕ್ಕೆ ಈ ವರ್ಷ ಶೇಕಡ 30ರಷ್ಟು ಮಾತ್ರ ಮಾವಿನ ಫಸಲು ಬಂದಿತ್ತು. ಮಾವಿನ ಖನಿಜವಾದ ಕೋಲಾರ ಜಿಲ್ಲೆಯಲ್ಲಿ ಬಿಸಿಲಿನ ತಾಪಕ್ಕೆ ಮಾವು ಬೆಳೆ ಹಾನಿಯಾಗಿದ್ದು, ಇದರಿಂದ ಅನೇಕ ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದ ಮಾವು ಬೆಳೆಗಾರರು ಆತಂಕಕ್ಕೆ ಒಳಗಾಗಿದ್ದಾರೆ. ಕಳೆದ ವರ್ಷ ಮಳೆ ಕೊರತೆಯಿಂದ ಬರಗಾಲ ಭೂಮಿಯಲ್ಲಿ ತೇವಾಂಶ ಇಲ್ಲದೆ ಶೇಕಡ 30 ಭಾಗ ಮರಗಳು ಒಣಗಿ ಹೋಗಿದ್ದು ರೈತರಿಗೆ ನಷ್ಟ ಉಂಟಾಗಿದೆ. ಪ್ರಸ್ತುತ ವರ್ಷ ಡಿಸೆಂಬರ್ ಹಾಗೂ ಜನವರಿ ತಿಂಗಳಲ್ಲಿ ಮಾವಿನ ಹೂಗಳು ಜನವರಿ ಕೊನೆ ಹಾಗೂ ಫೆಬ್ರವರಿ ತಿಂಗಳಲ್ಲಿ ಬಂದ ಕಾರಣ ಬಿಸಿಲಿನ ತಾಪಕ್ಕೆ ಕಾಯಿ ಕಟ್ಟಲಿಲ್ಲ. ಮರಗಳು ಚಿಗುರು ಹೊಡೆದು 30ರಷ್ಟು ಮಾತ್ರ ಮಾವಿನ ಬೆಳೆ ಉಳಿದಿತ್ತು. ಈಗ ಬಿಸಿಲಿನ ತಾಪಕ್ಕೆ ಇದ್ದ ಕಾಯಿಗಳು ಒಣಗಿ ಹೋಗಿ ಈ ಭಾಗದ ಶೇಕಡ 50ರಷ್ಟು ಜನರ ಜೀವನಾಡಿ ಈ ಬೆಳೆಯಾಗಿದ್ದು, ವರ್ಷದಿಂದ ವರ್ಷಕ್ಕೆ ನಿರಂತರ ಸಮಸ್ಯೆ ಹಿನ್ನೆಲೆಯಲ್ಲಿ ರೈತರು ಕಂಗಾಲಾಗಿದ್ದಾರೆ. ಇದರಿಂದ ತೋಟಗಳ ನಿರ್ವಹಣೆಗೆ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಿ ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿರುವ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. ಆದ್ದರಿಂದ ಮಾನ್ಯ ಜಿಲ್ಲಾಡಳಿತ ಮತ್ತು ಸರ್ಕಾರ ಕೂಡಲೇ ರೈತರಿಗೆ ಬೆಲೆ ನಷ್ಟ ಪರಿಹಾರ ನೀಡಬೇಕೆಂದು ಮನವಿ.
ಇವ್ರೇನ್ ಮನವಿ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ನಾವು ಫಾರ್ವರ್ಡ್ ಮಾಡಿ ಇವ್ರಿಗೇನಿದೆ ನಾವು ಆದಷ್ಟು ಬೇಗ ಈ ವಾರದೊಳಗೆ ಪರಿಹಾರ ಏನು ನಮ್ಮ ರೈತರಿಗೆ ಆತಂಕವಾಗಿರೋ ರೈತರಿಗೆ ಪರಿಹಾರ ನೀಡಬೇಕು ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ವಿ. ಇದ್ರ ಬಗ್ಗೆ ಕ್ರಮ ಕೈಗೊಂಡಂತ ಹೇಳಿದ್ರೆ ಮುಂದಿನ ದಿವಸಗಳಲ್ಲಿ ನಾವು ಜಿಲ್ಲಾಧಿಕಾರಿ ಬಳಿ ಹೋಗಿ ಮನವಿ ಸಲ್ಲಿಸ್ತೀವಿ. ನಾವು ವಿಜಯರಾಘವರೆಡ್ಡಿ ಕಂಸಂದ್ರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು. ಈಗ ಇಂಡಸ್ಟ್ರಿಯಲ್ ಲಾಬ್ ಆಗುತ್ತೆ, 100% ಆಗುತ್ತೆ. ಇಲ್ಲಿ ಸುಮಾರು 2,000 ರಿಂದ 3,000 ಜಿಂಕೆಗಳಿದೆ. ಜಿಂಕೆಗಳು, ಕಾಡಂದಿಗಳು, ನವಿಲುಗಳೆಲ್ಲ ಇದೆ ನೋಡಿ. ನಾಯಿಗಳು ಒಂದು 20-30 ನಾಯಿಗಳು ಅವಳನ್ನ ಬೇಟೆ ಆಡ್ತಾ ಇರ್ತವೆ. ಈ ಇವರು ನಮ್ಮ ಫಾರೆಸ್ಟ್ನವರು ಇದಕ್ಕೆ ಸ್ವಲ್ಪ ಕರುಣೆ ತೋರಿಸಿ ಬಡ್ಮಾಕ್ನಲ್ಲಿ ಫಾರೆಸ್ಟು ಬೇಕಾದಷ್ಟು ಜಾಗ ಇದೆ. ಆ ಫಾರೆಸ್ಟ್ ಜಾಗದಲ್ಲಿ ಒಂದು 25 ಎಕರೆ 30 ಎಕರೆ ಕಾಂಪೌಂಡ್ ಹಾಕಿ ಆ ಕಡೆ ಈ ಜಿಂಕೆಗಳೆಲ್ಲರನ್ನ ಓಡಿಸ್ಬಿಟ್ಟು ಯಾರೋ ಒಬ್ರಿಗೆ ಲೀಸ್ ಕೊಟ್ಟರೆ ಯಾರೋ ಟೂರಿಸ್ಟ್ ಥರ ಆಗುತ್ತೆ, ಯಾರೋ ಮೇವುಗಳು ಅದು ಇದು ತಂದಾಕ್ತಾರೆ. ಜಿಂಕೆದೊಂದು ಗೋಶಾಲೆ ಥರ ಜಿಂಕೆ ಪಾರ್ಕ್ ಒಂದು ಅವಶ್ಯಕತೆ ಇದೆ ನಮ್ಮಲ್ಲಿ. ನಮ್ಮ ಶಾಸಕರು ಒಳ್ಳೆ ಇದಾಗಿ ಇಂಡಸ್ಟ್ರಿಯಲ್ ಹಬ್ಬು ಇದು APMC ಮಾರ್ಕೆಟ್ ಎಲ್ಲ ಮಾಡ್ತಾ ಇದ್ದಾರೆ. ಈ ಜಿಂಕೆಗಳಿಗೆ ಒಂದು ಫಾರೆಸ್ಟ್ನವ್ರನ್ನ ಹಿಡಿದ್ಬಿಟ್ಟು ಒಂದು 25-30 ಎಕರೆನಲ್ಲಿ ಜಿಂಕೆ ಪಾರ್ಕ್ ಒಂದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನೋಡಿ, ನಿಮ್ಮೆದ್ರನ್ನೆಲ್ಲ ನಾಯಿಗಳು ಇವಾಗ ಜಿಂಕೆಗಳೆಲ್ಲ ದೂರ ಹೋಗ್ಬಿಟ್ಟಿವೆ. ಎಲ್ಲ ನಾಯಿಗಳಿದೆ ಇಲ್ಲಿ 20-30 ನಾಯಿಗಳ ರಿಂಗ್ ಆಗಿಬಿಟ್ಟು ಎಲ್ಲ ಒಂದೊಂದು ಜಿಂಕೆನೇ ಬೇಟೆ ಆಡ್ತವೆ ಡೈಲಿನೂ. ಇದು ಫಾರೆಸ್ಟ್ನವ್ರು ನಾವು ಕಣ್ಣಲ್ಲಿ ಕೂಡ ನೋಡಿಲ್ಲ, ಅವರು ಈ ಕಡೆ ಇರೋದನ್ನೇ ನೋಡಿಲ್ಲ. ಜಿಂಕೆಗಳು ಮಾತ್ರ 2,000 ರಿಂದ 3,000 ಜಿಂಕೆಗಳಿದೆ. ಅದಕ್ಕೆ ನೀರು ಕೂಡ ಇಲ್ಲ, ಏನೋ ದೇವ್ರ ದಯಿಂದ ಮಳೆ ಬಂದಿದೆ, ಎಲ್ಲ ಹಳ್ಳ ಕೊಳ್ಳ ಎಲ್ಲ ನೀರಿದೆ, ಅದರಿಂದ ಇದಾಗುತ್ತೆ. ಈ ನಾಯಿಗಳಿಗೆ ಇವುಗಳನ್ನ ಹಿಡ್ಕೊಂಡೋಗನ ಎಲ್ಲನ ದೂರ ಬೇರೆ ಕಡೆ ಬಿಡಬೇಕು. ಇದರಿಂದ ದಯವಿಟ್ಟು ಒಂದು ಜಿಂಕೆ ಒಂದು 25-30 ಎಕರೆನಲ್ಲಿ ಒಂದು ಜಿಂಕೆ ಪಾರ್ಕ್ ಮಾಡಿ ಶಾಸಕರಾದ ಮೇಲೆ ಕರುಣೆ ತೋರಿಸ್ಬೇಕಾಗಿ ವಿನಂತಿ. ಜಿಂಕೆ ಪಾರ್ಕ್ಗೆ ಫೆನ್ಸಿಂಗ್ ಹಾಕಿ ಒಂದು ಬೋರ್ವೆಲ್ ಹಾಕಿ ನೀರೆಲ್ಲ ಇದು ಮಾಡಿದ್ರೆ ಟೂರಿಸ್ಟ್ ಥರ ಅದ್ರ ಪಾಟಿಗೆ ಅದು ಕೋಟ್ಲಿಂಗೇಶ್ವರ ಈ ಕಡೆ ಬರೋರು ಇಂಡಸ್ಟ್ರಿಯಲ್ ಹಬ್ಬ ಆದರೆ ಇಲ್ಲಿ ಇದಾದರೆ ಅದೊಂದು ಇದಿದ್ರೆ ಅದೇ ಊಟ ಅದಕ್ಕೆ ತಾನಾಗಿ ನಡೆಯುತ್ತೆ. ಇಲ್ಲ ಅಂದ್ರೂ ಆ ಜಿಂಕೆ ಪಾರ್ಕ್ಗೆ ಒಂದು 25 ಎಕರೆ, ಒಂದು ಇದಕ್ಕೊಂದು 25 ಎಕರೆ, ಇದು ಅದಕ್ಕೆ ಮೇವುಗೆ ಒಂದು 25 ಎಕರೆ ಎಲ್ಲ ಮಾಡಿದ್ರೆ ಏನೋ ಒಂದು 4-5 ಫ್ಯಾಮ್ಲಿ ಕೂಲಿನವ್ರನ್ನು ಒಂದು ಜಿಂಕೆ ಪಾರ್ಕ್ ಮಾಡಿದ್ರೆ ಒಂದು 50 ಜನ ಕೂಲಿ ಇದು ಒಂದು 10-15 ಕುಟುಂಬಗಳು ಬದುಕ್ತವೆ. ಸೊ ಈ ಕೃಷ್ಣ ಮೃಗಗಳು, ಜಿಂಕೆ, ಈ ಕಾಡಂದಿಗಳು, ನವಿಗಳಂತೂ 1,000-1,500 ಇದೆ ಇಲ್ಲಿ. ಇವೆಲ್ಲ ನಾಯಿಗಳು ಬೇಟೆ ಆಡ್ತವೆ. ಇದಕ್ಕೆಲ್ಲ ಒಂದು ಸೂಕ್ತ ಕ್ರಮ ತಗೊಂಡು ಇದು ಒಂದು ನಮಗೆ ಡೆವಲಪ್ಮೆಂಟ್. ಯಾವುದು ಜಿಂಕೆ ಪಾರ್ಕ್ ಇದ್ರೆ ಅದು ಒಂದು ಇದು ಸೆಂಟ್ರಲ್ ಉದ್ಯಾನವನ ಇರಲಿ, ಸೆಂಟ್ರಲ್ ಪಾರ್ಕ್ ಇರಲಿ, ಯಾವುದೋ ಒಂದು ಬೇಕಾದಷ್ಟು ಈ ಬಡ್ಮಾಕ್ನಹಳ್ಳಿ ಫಾರೆಸ್ಟಲ್ಲಿ ಬೇಕಾದಷ್ಟು ಜಾಗ ಇದೆ, ಅದರಲ್ಲಿ ಮಾಡ್ಬೋದು. ಈ ಜಿಂಕೆಗಳೆಲ್ಲ ಆ ಕಡೆ ಹೋಗಿ ಅದಕ್ಕೊಂದು ಬೋರ್ವೆಲ್ ಹಾಕಿ ಒಂದು ತೊಟ್ಟಿ ಕಟ್ಟಿ ನೀರು ಬಿಟ್ಟರೆ ಒಳ್ಳೇದು. ಕೋಟ್ಲಿಂಗೇಶ್ವರ ಜೊತೆಗೆ ಸುಂದರವಾದ ಪ್ಲೇಸ್ ಆಗುತ್ತೆ. ಈ ಎಕ್ಸ್ಪ್ರೆಸ್ ಕಾರಿಡಾರ್ ಹೋಗುತ್ತೆ, ಇಂಡಸ್ಟ್ರಿಯಲ್ ಹಬ್ ಆಗುತ್ತೆ, APMC ಮಾರ್ಕೆಟ್ ಆಗುತ್ತೆ. ಅದರಲ್ಲಿ ಒಂದು 25-30 ಎಕರೆನಲ್ಲಿ ಜಿಂಕೆ ಪಾರ್ಕ್ ಒಂದು ಮಾಡಿದ್ರೆ ಫಾರೆಸ್ಟ್ನವರು ಸ್ಟೆಪ್ ತಗೋಬೇಕು ಇದನ್ನು. ಯಾಕಂದರೆ ಇಲ್ಲಿ ನಾಯಿಗಳು ತಿಂತಾ ಇದೆ ಜಿಂಕೆಗಳನ್ನು. ಅದರಿಂದ ಅದನ್ನು ಸಂರಕ್ಷಣೆ ಮಾಡಬೇಕಂದ್ರೆ ಜಿಂಕೆಗಳನ್ನು ಇವರು ಫಾರೆಸ್ಟ್ನವರು ಆಕ್ಷನ್ ತಗೋಬೇಕು. ಆಕ್ಷನ್ ನಾವು ಕಣ್ಣಲ್ಲಿ ಕೂಡ ನೋಡಲ್ಲ. ಏಡ್ಕೊಂಡ್ಲು ಅಂತಾರೆ, ಏಡ್ಕೊಂಡ್ಲು ನಾವು ತಿರುಪ್ತಿಗೆ ಹೋಗಿ ನೋಡ್ತೀವಿ. ಅದರಿಂದ ಏಡ್ಕೊಂಡ್ಲು ಎಲ್ಲಿರ್ತಾರೋ ಏನೋ ಗೊತ್ತಿಲ್ಲ. ಅವರು ಈ ಸ್ಟೆಪ್ ತಗೋಬೇಕು ಇದನ್ನು. KGF ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ AL ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ.